ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಉಷಾ ಕನ್ನಡತಿ ಮಾತಾಡ್ತಿದ್ದೀನಿ. ಇವತ್ತಿನ ರೆಸಿಪಿ ಏನಂತಂದರೆ ಸೂಪರ್ ಆ್ಯಂಡ್ ಸಾಫ್ಟಾಗಿ ಮಾಡುವಂತಹ ಕೇಸರಿಬಾತು. ತುಂಬ ಜನಕ್ಕೆ ಈ ಕೇಸರಿಬಾತು ಫೇಲ್ ಆಗುತ್ತೆ. ಈ ಥರ ಟ್ರಿಕ್ಕನ್ನು ಫಾಲೋ ಮಾಡಿ ಯಾವತ್ತಿಗೂ ಮನೆಯಲ್ಲಿ ಮಾಡೋ ಕೇಸರಿಬಾತು ಫೇಲ್ ಆಗೋದೇ ಇಲ್ಲ. ಹೇಗೆ ಅಂತ ನೋಡ್ತಿದ್ದೀರಾ. ಈ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ. ನಾನು ಈ ಥರದೊಂದು ಕಡೆಯನ್ನು ಇಟ್ಕೊಂಡಿದ್ದೀನಿ, ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಕಮ್ಮಿ ಇತ್ತು, ಹಾಗಾಗಿ ಬಾದಾಮಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು, ಸೀದೋದ್ರೆ ರುಚಿ ಹಾಳಾಗ್ಬಿಡುತ್ತೆ. ಲೋ ಫ್ಲೇಮ್ನಲ್ಲೇ ಕೆಂಪಗಾಗುವಷ್ಟು ಹುರ್ಕೊಂಡು, ಈಗ ಇದು ಆಗಿದೆ, ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡು ಆಗಿದೆ. ಈಗ ಅದೇ ತುಪ್ಪದ ಕಡಾಯಿಗೆ ನಾನು 1/4 kg ಆಗೋಷ್ಟು ಚಿರೋಟಿ ಸೂಜಿ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು. ರವೆ ಹುರಿಬೇಕಿದ್ರೆ ಯಾವಾಗಲೂ ನೀವು ಎಷ್ಟು ಚೆನ್ನಾಗಿ ರವೆಯನ್ನು ಹುರ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಕೇಸರಿಬಾತ್ ಆಗುತ್ತೆ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ತುಪ್ಪದಲ್ಲೇ ಹುರ್ಕೊಳ್ಬೇಕು. ರವೆ ಹುರಿಬೇಕಾದ್ರೆ ಯಾವಾಗಲೂ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರಿಯೋದ್ರಿಂದ ಬೇಗ ಕಪ್ಪಾಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಇದು ರವೆ ಹುರಿಯೋ ಟೈಮಿಗೆ ಈ ಥರ ಒಂದು ಪಾತ್ರೆಯಲ್ಲಿ ನೀರು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ರವೆ ಹುರ್ಕೊಂಡು ಆಗಿದೆ, ಘಮ ಘಮ ಅಂತ ಇದೆ. ರವೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕೂಡ ಬಂದಿದೆ. ಇಷ್ಟಾದರೆ ಸಾಕು. ಈಗ ಒಂದು ಕಪ್ಪಲ್ಲಿ ಒಂದು ಚಿಟಿಕೆ ಆಗೋಷ್ಟು ಯೆಲ್ಲೋ ಕಲರ್ ಫುಡ್ ಕಲರನ್ನು ಹಾಕ್ಕೊಂಡಿದ್ದೀನಿ, ಕೇಸರಿಬಾತ್ ಪುಡಿಯನ್ನು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ರವೆಗೆ ಕಾಯ್ದಿರುವಂತಹ ಈ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ನೀರು ಹಾಕ್ಕೊಂಡಾಗಿದೆ. ಇದಕ್ಕೀಗ ಫುಡ್ ಕಲರನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡಿಕೊಂಡು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ. ಇದಕ್ಕೆ ಈಗ ಒಂದು 3/4 ಕಪ್ಪು ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಕ್ಕರೆ ಮತ್ತು ರವೆ ಎಲ್ಲ ಹೊಂದಬೇಕು ನೀಟಾಗಿ. ಹಾಗೆ ಗಂಟಿಲ್ದಂಗೆ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ. ತುಪ್ಪ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಾಗಿದೆ. ಇದಕ್ಕೀಗ ಹುರಿದಿಟ್ಟಿರುವಂತಹ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ನಾನು ಹೊರಗಡೆಯಿಂದ ಯಾವತ್ತೂ ತರೋದಿಲ್ಲ, ಮನೆಯಲ್ಲೇ ಕೆನೆಯಲ್ಲಿ ಮಾಡ್ಕೊಳ್ತೀನಿ. ನಿಮಗೆ ಬೇಕು ಅಂದರೆ ಹೇಳಿ, ತುಪ್ಪ ಮಾಡ್ಕೊಳ್ಳೋದು ಹೇಗೆ ಅಂತ ರೆಸಿಪಿನ ಹಾಕ್ತೀನಿ ನಿಮಗೆ. ಇದನ್ನು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ನೋಡಿ, ಕೇಸರಿಬಾತು ಅಂತಂದರೆ ನೋಡಿ ಸ್ಪೂನ್ಗೆ ಅಂಟಬಾರ್ದು. ಹಾಗಾದರೆ ಅದು ಕೇಸರಿಬಾತ್ ರೆಡಿ ಆಗುತ್ತೆ. ಈಗ ಕೇಸರಿಬಾತ್ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಕೂಡ ತಳ ಹಿಡಿತಿಲ್ಲ, ಬಳುಕ್ತಿದೆ ಹಾಗೆ. ಹೀಗಾದರೆ ಕೇಸರಿಬಾತ್ ರೆಡಿ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಕೂಡ ಸೌಟಿಗೂ ಅಂಟ್ತಾ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.